ನಮ್ಮ ಹೆಸರು ನಾಗಮ್ಮ ಅಂತ, ಹೆಗ್ಡಗೆರೆ ಕಾಲೋನಿ. ಇಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಸರ್. 6 ಗಂಟೆ 6:15 ಆದ್ಮೇಲೆ ಫುಲ್ಲು ಊರೇ ಕಾಣಲ್ಲ, ಹಂಗ್ ಬತ್ತದ ಧೂಳು. ಈ ಮನೆಯೆಲ್ಲ ಸೀಳು ಬಿಟ್ಕೊಂಡವೆ. ಆ ಒಡೆಯ ಫೋರ್ಸ್ಗೆ ಇದೆಲ್ಲ ಮರ ಸೀಳು ಬಿದ್ರೆ, ಮನೆ ಮೇಲೆ ಬಿದ್ರೆ ಏನಾಗ್ಬೇಕು? ಅದನ್ನ ಸ್ಟಾಪ್ ಮಾಡಿಸಿ. ಆಗ್ಲೇ ಎಷ್ಟ್ ದಿನ ಆಯ್ತು? ವರ್ಷದಿಂದಾನೇ ನಡೀತಾ ಇದೆ. 14 ವರ್ಷ 14 ವರ್ಷದಿಂದ ನಡೀತಾ ಇದೆ. ಇದೇ ಸಮಸ್ಯೆ ಐತೆ. ಜಾಸ್ತಿನೇ ಮಾಡ್ತಾವ್ರ ಅವ್ರು. ಅದು ಸ್ಟಾಪ್ ಮಾಡಿಸ್ಬೇಕು, ಸ್ಟಾಪ್ ಮಾಡಿಸ್ಬೇಕು ಅದನ್ನ. ಎಲ್ಲರಿಗೂ ಜೈ ಭೀಮ್. ನಾನು ಭಾರತ್ ಭೀಮ್ ಸೇನೆ ಬಿಡದಿ ಹೋಬಳಿ ಅಧ್ಯಕ್ಷ. ಕ್ರೆಸ್ಸರು 2005 ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಹೇಳ್ಕೊಂಡೇ ಬರ್ತಾ ಇದೀವಿ ಅವ್ರಿಗೆ. ಎಷ್ಟು ಹೇಳಿದ್ರು ಅವರು ಬ್ಲಾಸ್ಟ್ ಮಾಡ್ತಾನೆ ಅವ್ರೆ. ನಮಗೆ ಬ್ಲಾಸ್ಟ್ ಮಾಡಬೇಡಿ, ಧೂಳು ಬರ್ತದೆ, ಹೊಗೆ. ಮೊನ್ನೆ ಇಲ್ಲೊಬ್ರು ಲೇಡೀಸ್ ಬರೇ ತೀರೋದ್ರು. 1-5 ಜನ ತೀರೇ ಹೋಗವ್ರೆ ಬ್ಲಾಸ್ಟ್ ಮಾಡಿ. ಧೂಳು ಸಿಕ್ಕಾಪಟ್ಟೆ, ಸ್ಮೆಲ್ಲು ಜಾಸ್ತಿ. ಹಾಗೆ ಆಮೇಲೆ ಅಲ್ಲಿ ಅಕ್ಕಪಕ್ಕ ಇರೋವು ಜಮೀನುಗಳು ಎಲ್ಲಾನು ವ್ಯವಸಾಯ ಮಾಡಿದ್ರೆ ಏನು ವ್ಯವಸಾಯ ಆಗಲ್ಲ. ರಾಗಿ ವರ್ಷಕ್ಕೊಂದ್ಸತಿ ರಾಗಿ ಬೆಳೆ ಬೆಳಿತೀವಿ. ಆ ರಾಗಿ ಬೆಳೆ ಬೆಳೆದ್ರೂ ಆಗಲ್ಲ, ಧೂಳು ತುಂಬ್ಕೊಬಿಡ್ತದೆ ಎಲ್ಲನೂ. ಆ ಒಣಗೋದ್ಮೇಲೆ ಆ ಹುಲ್ಲು ದನಿಗೆ ಹಾಕಿದ್ರು ದನನೂ ತಿನ್ನಲ್ಲ, ಹುಲ್ಲ ಎಲ್ಲ ಧೂಳು ಹಿಡ್ಕೊಂಡು. ರಾಗಿನೂ ಸಿಗಲ್ಲ ನಮಗೆ, ಬಟ್ ಅದು ಹುಲ್ಲು ಸಿಗಲ್ಲ ದನಗಳಿಗೆ. ಆ ಥರಾಗಿ ನಾವು ರೈತರುಗಳಲ್ಲಿ ವ್ಯವಸಾಯನೂ ಮಾಡ್ತಾ ಇಲ್ಲ. ಇವಾಗ ಬೇಕಾದ್ರೆ ಹೋಗಿ ನೋಡಿ, ಬೇಕಾರೆ ಹಂಗೆ ಬಿದ್ದದೆ ಪಾಳ ಜಾಗ, ಅದನ್ನು ಮಾಡ್ತಾ ಇಲ್ಲ ನಾವು. ಅವ್ರಿಗೆ ಸುಮಾರು 15 ವರ್ಷ ನಾವು ಅವ್ರಿಗೆ ಹೇಳಿರೋದು. ಇಲ್ಲಿ ಲೋಕೇಶ್ ಅಂತ ಅವರೇ, ಅವ್ರದ್ದೇ ದೌರ್ಜನ್ಯ. ಅವ್ರು ಏನು ಹೇಳ್ತಾರೆ, ಕಾಲೋನಿನ ಕೊಂಡ್ಕೊಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ ಅವರು. ಈ ಕಾಲೋನಿಗೆ ಇಲ್ಲಿ ಬಂದು ಒಂದಿನ ಹೆಜ್ಜೆ ಇಕ್ಬಿಟ್ಟು ಅವರು ಬಂದ್ಬಿಟ್ಟು ಇಲ್ಲಿ ನಿಮ್ಗೇನು ಸಮಸ್ಯೆ ಆಗದೆ, ನನ್ನ ಕಣ್ಣಿಂದ ಏನೇನು ಆಗದ ಅಂತ ಒಂದಿನ ಬಂದು ಹೇಳವ್ರು ಅವ್ರು. ಇಲ್ಲಿ ಹೇಳ್ಸ್ಬಿಡಿ ನೋಡೋಣ. ಒಂದಿನ ಬಂದಿಲ್ಲ ಸರ್. ನಾನು 2002ರಲ್ಲಿ ಹೋರಾಟಕ್ಕೆ ಇಳಿದನು, ಬಟ್ ನಾನು ಇಲ್ಲಿರಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾದ ದಿನೇಶ್ ಅವರು ನನಗೊಂದು ಹೋರಾಟ ಕೊಟ್ಟರು, ಬಿಡದಿ ಹೋಬಳಿ ಅಧ್ಯಕ್ಷರು ಮಾಡಿದ್ರು. ನಾನು ಇಲ್ಲಿ ಸರ್, ನಾನು ನೋಡಿ ತಗಚ್ಕುಪ್ಪೆ, ಆಗ್ರಾ, ತಾತ್ಪುಣಿ, ಗೊಳ್ಳಳ್ಳಿ, ಗೋಣಿಪುರ, ಆಗ್ರಾ, ಚಿಕ್ಕುಂಡಳ್ಳಿ, ದೊಡ್ಡಕುಂಡಳ್ಳಿ, ಹಂಚಿಪುರ, ಇಷ್ಟು ಏರಿಯಾದಲ್ಲಿ ನಾನು ಹೋರಾಟ ಮಾಡ್ಕೊಂಡು ಗೆದ್ಕೊಂಡ್ಬಂದಿರೋ ನಾನು. ಬಟ್ ಆದ್ರೆ ನನಗೆ ಯಾವುದೂ ಸ್ಥಾನ ಸಿಕ್ಕಿರಲಿಲ್ಲ. ಸಂಘಟನೆಗೆ ನಾನು ಭಾರತ್ ಭೀಮ್ ಸೇನೆ ರಾಜ್ಯಾಧ್ಯಕ್ಷ ದಿನೇಶ್ ಅವರು ಹೋರಾಟ ಅವ್ರು ನಿಂತ್ಕೊಂಡ್ಮೇಲೆ ಅವ್ರು ನನಗೆ ಬಲ ಕೊಟ್ಟರು. ಅವಾಗಿಂದ ನಾನು ಇಲ್ಲಿ ನಿಂತಿದ್ದೀನಿ. ನಾವಿವಾಗ ದಿನೇಶ್ ಅವರು ಮುಂದಿಟ್ಕೊಂಡು ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾಗಿರೋ ಕಿರಣ್ ಸರ್, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವ್ರನ್ನ ಮುಂದಿಟ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡಕ್ ಸರಿ ಸರ್. ನಮ್ಗೆ ಆಗ್ಬೇಕಾದ್ರೂ ಕ್ರೆಸರ್ಗಳು ಸ್ಟಾಪ್ ಆಗಬೇಕು. ಅವರು ಕ್ರೆಸರ್ ನಾವು ಹೇಳ್ತಾ ಇದೀವಿ, ಸ್ಟಾಪ್ ಮಾಡ್ತಾ ಇಲ್ಲ ಅವರು. ಆದಷ್ಟು ಬೇಗ ನಮಗೆ ಈ ಮಕ್ಕಳು ಮರಿಗಳು ಮನೆಗೆ ಕೊಡ್ತಾರೆ. ಆ ಬ್ಲಾಸ್ಟ್ ಮಾಡಿದ ತಕ್ಷಣನೇ ಮಗನೇ ಜಗ್ಬೀಳ್ತಾರೆ ತೊಟ್ಲಲ್ಲಿಂದ. ಆಮೇಲೆ ಗೋಡೆಗಳು ಎಲ್ಲ ಸೀಳ್ಬಿಟ್ಬಿಡ ಸರ್. ಬ್ಲಾಸ್ಟ್ ಮಾಡಿದ್ರೆ ಎಲ್ಲ ಸೀಳ್ಬಿಟ್ಬಿಟ್ಟು ಎಲ್ಲ ಗೋಡೆಗಳು ಮನೆಯೇ ಎಷ್ಟೊಬ್ಬನೇ ಉಳೋಗ್ಬಿಟ್ಟವೆ. ಹಾಗಾಗಿ ನಮಗೆ ಕ್ರೆಸರ್ ಆದಷ್ಟು ಬೇಗ ಸ್ಟಾಪ್ ಆಗ್ಬೇಕು ಸರ್. ಅಧಿಕಾರಿಗಳಿಗೆಲ್ಲ ಕೊಟ್ಟಿದೀವಿ ಸರ್. ಎಲ್ಲ ಕೊಟ್ಟು ನಾವು ಏನು ಆಕ್ಷನ್ ತಗೋತಾ ಇಲ್ಲ. ಅವರು ಆಯ್ತು ಮಾಡ್ತೀವಿ, ಬ್ಲಾಸ್ಟ್ ಮಾಡಲ್ಲ, ನಾವು ಕಮ್ಮಿ ಮಾಡ್ತೀವಿ ಅಂತಾರೆ. ನಾವು ಹೇಳ್ದಷ್ಟು ಇನ್ನೂ ಜಾಸ್ತಿನೇ ಮಾಡ್ತಾರೆ. ಇನ್ನೊಂದು ಅವರ್ ಸರ್, ಇಲ್ಲಿ ಇನ್ನು 1 ಅವರಲ್ಲಿ ಫುಲ್ ಬ್ಲಾಸ್ಟ್ ಆಯ್ತದೆ. ಇವಾಗ ಫುಲ್ ಬ್ಲಾಸ್ಟ್ ಆಗುತ್ತದೆ. ಇನ್ನು 1 ಅವರಲ್ಲಿ ಫುಲ್ ಬ್ಲಾಸ್ಟ್ ಆಗುತ್ತದೆ. ಧೂಳೆಲ್ಲ ತುಂಬ್ಕೊಬಿಡ್ತದೆ. ಆಮೇಲೆ ನೈಟಲ್ಲಿ ಏನು ಕೊಟ ಅಂತದೆ. ನೈಟಲ್ಲಿ ನಿದ್ದೆನೇ ಬರಲ್ಲ, ಯಾರಿಗೂ ನಿದ್ದೆ ಬರಲ್ಲ ನೈಟಲ್ಲಿ. ಫುಲ್ ಅಷ್ಟೊಂದು ಸೌಂಡು. ಸ್ಟಾಪ್ ಆಗ್ಬೇಕ್ರಿ ಸರ್, ಅಷ್ಟೇ ಸರ್. ಇವತ್ತೇನು ಹೆಗ್ಡಗೆರೆ ಕಾಲೋನಿಗೆ ಸಂಬಂಧಪಟ್ಟ ಹಾಗೆ ಕ್ರೆಸರ್ ಮಾಲೀಕರ ವಿರುದ್ಧ ಹಾಗೂ ಗಣಿಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ವಿರುದ್ಧವಾಗಿ ಒಂದು ಪತ್ರಿಕಾ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು. ಇವತ್ತು ತಾವು ಬಂದಿರೋದಕ್ಕೆ. ಇವತ್ತೇನು ಹೆಗ್ಡಗೆರೆ ಕಾಲೋನಿಯಲ್ಲಿ ಆಗ್ತಿರುವಂಥ ಅನ್ಯಾಯದ ವಿರುದ್ಧವಾಗಿ ಮಾಲೀಕರು ಹಾಗೂ ಗಣಿಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ, 4 ಕ್ರೆಸರು ಈ ಕಾಲೋನಿಗೆ ಸಂಬಂಧಪಟ್ಟಾಗೆ ಪುರಸಭೆ ವ್ಯಾಪ್ತಿಗೆ 23ನೇ ವಾರ್ಡ್ ನಂಬರ್ನಲ್ಲಿ 4 ಗಣಿಗಾರಿಕೆಗಳಿದ್ದು, ಅದು 300-400 ಮೀಟರ್ ಅಂತರದಲ್ಲಿರುವಂಥದ್ದು, ಕಾನೂನು ಬಾಹಿರವಾಗಿರುವಂಥದ್ದು. ಪುರಸಭೆ ವ್ಯಾಪ್ತಿಗೆ ಕಾನೂನು ಪ್ರಕಾರವಾಗಿ 2 ಕಿಲೋಮೀಟರ್ ದೂರದಲ್ಲಿರಬೇಕಾದಂಥದ್ದು ಆದೇಶ ಇದೆ. ಅದೇ ರೀತಿ ಈಗ ಆಲ್ರೆಡಿ ಇಲ್ಲಿ ಅಂಗನವಾಡಿನೂ ಕೂಡ ಇದೆ. 300 ಮೀಟರ್ ಅಂತರದಲ್ಲಿ ಅಂಗನವಾಡಿ ಇಟ್ಕೊಂಡು ಇವರು ಕ್ರೆಸರ್ ಮಾಲೀಕರುಗಳು ಅದನ್ನು ಪರಿಗಣಿಸ್ತೇನೆ, ಮಕ್ಳಿಗೆ ತೊಂದರೆ ಆಗ್ತಿದೆ, ಜನಗಳಿಗೆ ಅನ್ಯಾಯ ಆಗ್ತಿದೆ, ಮನೆಗಳು ಹೋಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಯಾವುದೇ ರೀತಿ ಇಲ್ಲಿನ ಕಾಲೋನಿಗೆ ಸಂಬಂಧಪಟ್ಟಾಗಿ ಒಂದೇ ಒಂದು ಮನೆಗೂ ಕೂಡ ಬಂದು ಅವ್ರು ಭೇಟಿ ನೀಡಿ ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು ಅಂತ ಬಂದು ಯಾವುದೇ ಮಾಲೀಕರು ಬಂದು ಕೇಳಿಲ್ಲ. ನಾವು ಕೂಡ ಕಾನೂನುಬದ್ಧವಾಗಿ ಗಣಿಗಾರಿ ಇಲಾಖೆ, ಕಂದಾಯ ಇಲಾಖೆ, ಪೊಲ್ಯೂಷನ್ ಬೋರ್ಡ್ ಪ್ರತಿಯೊಂದಿಗೂ ಕೂಡ ನಾವು ನಮ್ಮ ಸಂಘಟನೆ ಲೆಟ್ರಿಂದ ನಾವೆಲ್ಲ ಸಂಘಟನೆಗಾರರು ಹೋರಾಟ ಮಾಡೋಕ್ಕೆ ಅಂತ ಅವ್ರಿಗೆ ಲೆಟ್ರ್ ಕೊಟ್ಟಾಗ ಅವರು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ, ರಿಪೋರ್ಟು ಕೂಡ ಮಾಡಿದ್ದಾರೆ. ಹತ್ರ ಇದೆ, ಇದನ್ನ ಸ್ಥಗಿತಗೊಳಿಸಬೇಕು ಅಂತಲೂ ಕೂಡ ನಮಗೆ ಹೇಳ್ಬಿಟ್ಟು ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ದಾರೆ.
ನಮ್ಮ ಉದ್ದೇಶ ಇಷ್ಟ ಸರ್. ಈಗ ಏನು 48 ಮನೆ ಇದೆ ದಲಿತ ಕಾಲೋನಿ, ಈ ಕಾಲೋನಿಯಲ್ಲಿ ಆಗ್ತಾ ಇರೋಂಥ ಅನ್ಯಾಯವನ್ನ ಅಧಿಕಾರಿಗಳು, ತಾವು ಮಾಧ್ಯಮ ಮಿತ್ರರು ಕೂಡ ತಾವು ನೋಡ್ಬೇಕಾಗ್ತದೆ. ಮನೆಗಳನ್ನು ಕೂಡ ವಿಡಿಯೋ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲಿನ ಮಾಲೀಕರನ್ನ ಆದಷ್ಟು ಬೇಗ ಅಧಿಕಾರಿಗಳು ಕರೆಸಿ ಏನಿಲ್ಲಿ ನಡೀತಿರೋಂಥ ಕೆಲಸನ ಸ್ಥಗಿತಗೊಳಿಸ್ಬಿಟ್ರೆ ಇಲ್ಲಿನ ಜನ ಜೀವನ ಮಾಡಕ್ಕೆ ಇಷ್ಟಪಡ್ತಾರೆ. ಇಲ್ಲ ಅಂದ್ರೆ ಇವತ್ತು ಜೀವನದಲ್ಲಿ ಅವರೆಲ್ಲರೂ ಕೂಡ ಇಲ್ಲಿರೋಂಥ ಹೆಣ್ಮಕ್ಳುಗಳು ಇವತ್ತು ಭಯದ ವಾತಾವರಣದಲ್ಲಿ ಮನೆಯಲ್ಲಿ ಜೀವನ ಮಾಡ್ತಿದ್ದಾರೆ. ಸಂಜೆ 5:30 ಆಯ್ತು 6:30ವರೆಗೂ ಮನೆಯಿಂದ ಆಚೆ ನಿಂತ್ಕೋತಾರೆ. ಇವರು ಮನೆ ಯಾವಾಗ ಉಳ್ದೋಯ್ತದ ಅಂತ ಭಯದಿಂದ ಬರ್ತಿದ್ದಾರೆ. ಅಷ್ಟು 2005ರಲ್ಲಿ ಇವತ್ತು ಕ್ರೆಸರ್ ಸ್ಥಾಪನೆ ಆಗಿದ್ದು. 2005ರಿಂದ ಇವತ್ತುವರೆಗೂ ಕೂಡ ಕಾನೂನುಬದ್ಧವಾಗಿ ಲೈಸೆನ್ಸ್ ಇದೆಯಾ ಅಂತ ಫಸ್ಟ್ ತನಿಖೆ ಆಗಬೇಕು ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಇದಕ್ಕೇನಾನ ಅಧಿಕಾರಿಗಳು ನಿರ್ಲಕ್ಷ್ಯತನ ಮಾಡಿ ಜನಗಳಿಗೇನಾನ ನೀವು ನ್ಯಾಯ ಕೊಡಿಸಿಲ್ಲ ಅಂತ ಪಕ್ಷದಲ್ಲಿ ಭಾರತ ಭೀಮ್ ಸೇನೆ, ಅಂಬೇಡ್ಕರ್ ಸೇನೆ, ಇನ್ನೂ ಕೆಲವು ಸಂಘಟನೆಗಳೆಲ್ಲ ಸೇರಿ ಒತ್ತಾಯದಿಂದ ಕ್ರೆಸರ್ ಮಾಲೀಕರನ್ನ ಕ್ರೆಸರ್ ಮುಚ್ಚೋವರೆಗೂ ಕೂಡ ನಾವು ಅಧಿಕಾರಿಗಳ ಕಚೇರಿ ಮುಂಭಾಗ ತಮಟೆ ಚಳವಳಿ ಹಾಗೂ ವಿಷ ಕುಡಿಯುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಬಿಡದಿಯಲ್ಲಿರುವಂತಹ ಹೆಗಡೆಗೆರೆ ಕಾಲೋನಿ ಇದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ SC/ST ಸಮುದಾಯಗಳು ಒಂದು 48 ಮನೆಗಳಿವೆ. ಈ ಮನೆಗಳಿರುವಂಥ ಪಕ್ಕದಲ್ಲಿ 4 ಕ್ರೆಸರ್ಗಳಿವೆ. ಈ 4 ಕ್ರೆಸರ್ಗಳು ದಿನನಿತ್ಯ ಬ್ಲಾಸ್ಟ್ ಮಾಡಿಕೊಂಡು ಇಲ್ಲಿರೋಂಥ ಪ್ರದೇಶದಲ್ಲಿ ಧೂಳು ಮಾಡಿಕೊಂಡು ಯಾವುದೇ ರೀತಿ ಸುರಕ್ಷತಾ ಕ್ರಮಗಳನ್ನು ಕೂಡ ಅನುಸರಿಸಿಲ್ಲ. ಒಂದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಲ್ಲಿ ಇವ್ರಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ಮತ್ತು ಪರಿಸರ ಇಲಾಖೆಯಲ್ಲೂ ಲೈಸೆನ್ಸ್ ಕೊಡ್ಬೇಕಾದ್ರೆ, ಕಂದಾಯ ಇಲಾಖೆಯಲ್ಲೂ ಲೈಸೆನ್ಸ್ ಕೊಡ್ಬೇಕಾದ್ರೆ ಇವ್ರಿಗೆ ಸೀಟ್ಗಳನ್ನ ಅಳವಡಿಸ್ಬೇಕು ಮತ್ತು ಗಿಡಗಳನ್ನ ನೆಡಬೇಕು. ಸುತ್ತಲೂ ಎಲ್ಲ ಪ್ರದೇಶ ಸುತ್ತಲೂ ನೀರನ್ನ ಅಳವಡಿಸ್ಬೇಕು ಅಂತೇಳಿ ಇವ್ರಿಗೆ NOC ಕೊಡ್ತಾರೆ. ಇವರು ಒಂದು ದಿನನೂ ಕೂಡ ಈ ಸುರಕ್ಷತಾ ಕ್ರಮಗಳನ್ನ ಅನುಸರಿಸ್ತಿಲ್ಲ. ಈ ಪ್ರದೇಶದಲ್ಲಿ ನೀವು ನೋಡಿ ಇಲ್ಲೆಲ್ಲ ಬ್ಲಾಸ್ಟ್ ಮಾಡಿ ಬಂಡೆಗಳನ್ನ ಸಿಡಿಸ್ತಾ ಇದ್ದಾರೆ. 48 ಮನೆಗಳಲ್ಲಿ ಕಡಿಮೆ ಒಂದು 20-30 ಮನೆಗಳು ಆಲ್ರೆಡಿ ಬಿರುಕ್ಬಿಟ್ಟಿವೆ, ವಾಡೆಗಳೇ ಬಿರುಕ್ಬಿಟ್ಟಿವೆ. ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಇದೆ, ಚಿಕ್ಕ ಮಕ್ಕಳುಗಳು ಓದ್ತಾ ಇದ್ದಾರೆ. ಸರ್ಕಾರದ ನಿಯಮ ಏನಿದೆ, ಕ್ರೆಸರ್ಗೆ ಅಂಗನವಾಡಿ ಸ್ಕೂಲ್ಗಳಿದ್ರೆ 500 1 ಕಿಲೋಮೀಟರ್ ದೂರದ ಅಂತರದಲ್ಲಿ ಕ್ರೆಸರ್ ನಡೆಸಬೇಕು. ಪುರಸಭೆ ವ್ಯಾಪ್ತಿಯಲ್ಲಿದ್ರೆ 2 ಕಿಲೋಮೀಟರ್ ದೂರ ಅಂತರದಲ್ಲಿ ಕ್ರೆಸರ್ನ ಮಾಲೀಕರು ನಡೆಸಬೇಕು. ಇವರು ಇಲ್ಲಿ ಯಾವುದೇ ರೀತಿ ಜನಗಳನ್ನ ಒಂದು ವ್ಯವಸಾಯ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಇಲ್ಲಿರುವಂಥ ಅಕ್ಕಪಕ್ಕ ಪ್ರದೇಶದಲ್ಲಿ ಯಾವುದೇ ರೀತಿ ವ್ಯವಸಾಯ ಮಾಡೋಕ್ಕಾಯ್ತಾ ಇಲ್ಲ. ಧೂಳು ಅತಿಯಾಗಿ ಬೀಳ್ತಿದೆ. ಇವ್ರು ಬೆಳೆದಂಥ ಬೆಳೆನ ನಾಶನೂ ಕೂಡ ಆಯ್ತಿದೆ. ಈ ವಿಚಾರವಾಗಿ ಸಂಬಂಧಪಟ್ಟಂತ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಭಾರತ ಭೀಮ್ ಸೇನೆಯಿಂದ ದೂರು ನೀಡಿ 1.5 ತಿಂಗಳಾದ್ರೂ ಕೂಡ ಇದುವರೆಗೂ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿರಲಿಲ್ಲ. ಮೊನ್ನೆ ನಾವು ಫೋನ್ ಮಾಡಿ ಈಗ ಯಾಕೆ ನೀವು ಬಂದಿಲ್ಲ ಅಂದ್ಬಿಟ್ಟು ಕರೆ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಫೋನ್ ಮಾಡಿ ಹೇಳಿದಾಗ 4 ಜನ ಅಧಿಕಾರಿಗಳು ಬಂದು ನಿನ್ನೆ ಸ್ಥಳ ಪರಿಶೀಲನೆ ಮಾಡ್ತಾರೆ. ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಮನೆಗಳು ಬಿರುಕ್ಬಿಟ್ಟಿವೆ ಅಂತ ರಿಪೋರ್ಟ್ ಬರ್ಕೊಂಡು ಹೋಗಿದ್ದಾರೆ. ಆ ಸ್ಪಾಟ್ಗೆ ಹೋದ್ರು. ಇದೇ ಕ್ರೆಸರ್ ನಡೀತಿರೋಂಥ ಸ್ಪಾಟ್ಗಳಲ್ಲಿ ಪ್ರತಿಯೊಂದು ಕ್ರೆಸರ್ಗಳಲ್ಲಿ ಯಾವುದೇ ರೀತಿ ಸುರಕ್ಷತಾ ಕ್ರಮಗಳನ್ನ ಅನುಸರಿಸ್ತಿಲ್ಲ. ನೀವು ಅಲ್ಲಿ ನೋಡ್ಬೇಕು, ಒಂದು ಮೇಲ್ಗಡೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಎಂತ ಮತ್ತೆ ವಿರುವೆ ರೀತಿ ಕಾಣ್ತಾನೆ. ಅಷ್ಟು ಆಳವಾಗಿ ಕ್ರೆಸರ್ನ ಬಗ್ದಿದ್ದಾರೆ. ನಮ್ಗೇನಿಲ್ಲ ಸರ್, ಇವಾಗ ಕೊಟ್ಟಿರುವಂತ ದೂರು ಇವಾಗ ನಾವು ಕೊಟ್ಟಿದ್ದೀವಿ. ಅವ್ರ ಮೇಲೆ ಕ್ರಮ ಆಗ್ಬೇಕು, ವಿತ್ ಕ್ರೆಸರ್ನ ನಿಲ್ಲಿಸ್ಬೇಕು. ಇದರಿಂದ ಜನಗಳಿಗೆ ಧೂಳು ಇಲ್ಲಿ ಹೆಚ್ಚಾಯ್ತಿದೆ, ವಾಸ ಮಾಡಕ್ಕಾಯ್ತಾ ಇಲ್ಲ, ಬೆಳೆ ಬೆಳೆಯಕ್ಕಾಯ್ತಾ ಇಲ್ಲ, ಮಕ್ಕಳುಗಳು ಪಾಠನ ನೀಟಾಗಿ ಕೇಳಕ್ಕಾಯ್ತಾ ಇಲ್ಲ. ಕೂಡಲೇ ಕ್ರೆಸರ್ನ ಬಂದ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನಾರ ಇವ್ರ ಮೇಲೆ ಕ್ರಮ ಮಾಡಲಿಲ್ಲ ಅಂದ್ರೆ, ಕ್ರೆಸರ್ನ ಬಂದ್ ಮಾಡಲಿಲ್ಲ ಅಂದ್ರೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಮುಂದೆ ಬೃಹತ್ ಟಮಟೆ ಚಳವಳಿ ಮಾಡ್ತೀವಿ. ಅಧಿಕಾರಿ ಅಮಾನತ್ ಆಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಅಮಾನತ್ ಆಗೋವರೆಗೂ ನಮ್ಮ ಹೋರಾಟನ ನಾವು ನಿಲ್ಸಲ್ಲ ಅಂತೇಳಿ ಅಧಿಕಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.